ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿರೋದು ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ. ಹೊಸ ವರ್ಷದ ಸಂಭ್ರಮದ ಬೆನ್ನಲ್ಲೇ ಮಂತ್ರಿ ಪಟ್ಟ ಸಿಗುತ್ತೆ ಅಂತ ಕನಸು ಕಾಣ್ತಾ ಇದ್ದ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಗ್ ಶಾಕ್ ಅನ್ನೇ ನೀಡಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳುವ ಮೂಲಕ ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದಾರೆ. ಹಾಗಿದ್ರೆ ಸಿಎಂ ಅವರ ಈ ದಿಢೀರ್ ನಿರ್ಧಾರದ ಹಿಂದಿರೋ ಅಸಲಿ ರಾಜಕೀಯ ತಂತ್ರವೇನು? ಶಾಸಕರ ಅಸಮಾಧಾನವನ್ನ ಸಿದ್ದರಾಮಯ್ಯ ಹೇಗೆ ನಿಭಾಯಿಸಲಿದ್ದಾರೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ 2026ರ ಆರಂಭದಲ್ಲಿ ಅತ್ಯಂತ ಸಂಕೀರ್ಣವಾದ ತಿರುವುಗಳು ಪಡೆದುಕೊಳ್ತಾ ಇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಬಹುಕಾಲದಿಂದ ನಿರೀಕ್ಷಿಸಲಾಗಿದ್ದ ಸಚಿವ ಸಂಪುಟ ಪುನರ್ರಚನೆಯು ಸದ್ಯಕ್ಕೆ ಜಾರಿಗೆ ಬರುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಈ ನಿರ್ಧಾರವು ಕೇವಲ ಆಡಳಿತಾತ್ಮಕ ವಿಳಂಬವಲ್ಲ, ಬದಲಾಗಿ ಇದರ ಹಿಂದೆ ಅತ್ಯಂತ ವ್ಯವಸ್ಥಿತವಾದ ರಾಜಕೀಯ ತಂತ್ರಗಾರಿಕೆ, ಅಧಿಕಾರ ಸಂರಕ್ಷಣೆಯ ಹಂಬಲ ಮತ್ತು ಮುಂಬರುವ ಚುನಾವಣೆಗಳನ್ನು ಎದುರಿಸುವ ಪಕ್ಷದ ಸುದೀರ್ಘ ಯೋಜನೆಯು ಅಡಗಿದೆ. ಸಂಕ್ರಾಂತಿ ಹಬ್ಬ ಮುಗಿದ ನಂತರ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ದ ಶಾಸಕರಿಗೆ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಒಂದು ದೊಡ್ಡ ಶಾಕ್ ಅನ್ನೇ ನೀಡಿದೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಎಂದು ಹೇಳಿರುವುದರ ಹಿಂದೆ ಇರುವಂತಹ ಪ್ರಮುಖ ಕಾರಣವೇನೆಂದರೆ ಇವರ ನಾಯಕತ್ವದ ಸ್ಥಿರತೆಯನ್ನ ಸಾಬೀತುಪಡಿಸುವುದು. 2026ರ ಜನವರಿ 6ರಂದು ಸಿದ್ದರಾಮಯ್ಯನವರು ಕರ್ನಾಟಕದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ರು. ಈ ಐತಿಹಾಸಿಕ ಮೈಲುಗಲ್ಲನ್ನು ತಲುಪುವ ಮೂಲಕ ಸಿದ್ದರಾಮಯ್ಯನವರು ರಾಜ್ಯದ ಮೇಲೆ ತಮ್ಮ ಪಡಿತರ ರಾಜಕೀಯ ಹಿಡಿತವನ್ನ ಮತ್ತಷ್ಟು ಬಲಪಡಿಸಿಕೊಂಡಿದ್ದಾರೆ. ಅರಸು ಅವರು ತಮ್ಮ 2 ಅವಧಿಗಳಲ್ಲಿ ಒಟ್ಟು 2792 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಈ ದಾಖಲೆಯನ್ನು ಸಿದ್ದರಾಮಯ್ಯನವರು ಈ ವರ್ಷದ ಆರಂಭದಲ್ಲಿ ಮುರಿದಿದ್ದಾರೆ. ಇಂತಹ ಪ್ರಮುಖ ಹಂತಗಳಲ್ಲಿ ಸಂಪುಟ ಪುನರ್ರಚನೆಗೆ ಕೈ ಹಾಕುವುದು ಅನಾಗತ್ಯ ಗೊಂದಲಗಳಿಗೆ ಎಡೆಮಾಡಿಕೊಡಬಹುದು ಎಂಬುದು ಇವರ ರಾಜತಾಂತ್ರಿಕ ಆಲೋಚನೆಯಾಗಿದೆ. ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಮೊದಲ 2.5 ವರ್ಷಗಳ ಅವಧಿಯು 2025ರ ನವೆಂಬರ್ನಲ್ಲಿ ಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಡಿಕೆ ಶಿವಕುಮಾರ್ ಬಣದಿಂದ ತೀವ್ರ ಒತ್ತಡವಿತ್ತು. ಆದರೆ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಅಸ್ತ್ರವನ್ನ ಬಳಸಿಕೊಂಡು ಈ ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ಯಶಸ್ವಿಯಾಗಿ ದಿಕ್ಕು ತಪ್ಪಿಸಿದ್ದಾರೆ. ಸಂಪುಟ ಪುನರ್ರಚನೆ ಎಂದ್ರೆ ಈಗ ಇರುವ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ನೀಡುವುದು. ಇದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತದೆ. ಏಕೆಂದರೆ ಹೊಸ ಸಂಪುಟ ರಚನೆಯಾದ ತಕ್ಷಣವೇ ನಾಯಕತ್ವ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದು ಆಡಳಿತಾತ್ಮಕವಾಗಿ ಅಸಾಧ್ಯವಾದ ಮಾತು. ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸುವುದಾಗಿ ಘೋಷಿಸಿರುವುದು ಇವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಇಚ್ಛೆಯನ್ನ ಎತ್ತಿ ತೋರಿಸುತ್ತದೆ. ಈ ವಿಳಂಬ ತಂತ್ರವು ಶಾಸಕರಲ್ಲಿ ಅಸಮಾಧಾನ ಮೂಡಿಸಿದರೂ ಆಡಳಿತದಲ್ಲಿ ಇವರ ಹಿಡಿತ ತಪ್ಪದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸ್ನೇಹಿತರೆ, ಫೆಬ್ರವರಿ 2, 2026ರಿಂದ ಆರಂಭವಾಗಿರುವ ಬಜೆಟ್ ಪೂರ್ವ ಸಭೆಯನ್ನು ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಗೆ ಒಂದು ಪ್ರಬಲವಾದ ತಳಪಾಯವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. ಈ ಸಭೆಯಲ್ಲಿ ಪ್ರತಿದಿನ ಸುಮಾರು 4 ಇಲಾಖೆಗಳ ಕಾರ್ಯಕ್ಷಮತೆಯನ್ನ ಮುಖ್ಯಮಂತ್ರಿಗಳು ಪರಾಮರ್ಶಿಸ್ತಾ ಇದ್ದಾರೆ. ಇದು ಕೇವಲ ಬಜೆಟ್ ತಯಾರಿಯಲ್ಲ, ಬದಲಾಗಿ ಈಗ ಇರುವ ಸಚಿವರ ಕಾರ್ಯಕ್ಷಮತೆಯ ಮೌಲ್ಯಮಾಪನವಾಗಿದೆ. ಸಚಿವರು ತಮ್ಮ ಇಲಾಖೆಗಳಲ್ಲಿ ಸಾಧಿಸಿರುವ ಪ್ರಗತಿ, ಬಜೆಟ್ ಘೋಷಣೆಗಳ ಅನುಷ್ಠಾನ ಮತ್ತು ಸಾರ್ವಜನಿಕ ಸ್ಪಂದನೆಗಳನ್ನು ಆಧರಿಸಿ ಇವರ ಭವಿಷ್ಯವನ್ನ ನಿರ್ಧರಿಸಲಾಗುವುದು ಎಂಬ ಸಂದೇಶವನ್ನು ಶಾಸಕಾಂಗಕ್ಕೆ ರವಾನಿಸಲಾಗಿದೆ. ಈ ರಾಜಕೀಯ ತಂತ್ರಗಾರಿಕೆಯು ಸಿದ್ದರಾಮಯ್ಯ ಅವರಿಗೆ 2 ರೀತಿಯಲ್ಲಿ ಲಾಭದಾಯಕವಾಗಿದೆ. ಮೊದಲನೆಯದಾಗಿ ಸಂಪುಟ ಸ್ಥಾನದ ಆಕಾಂಕ್ಷಿಗಳಿಗೆ ಕೆಲಸದ ಆಧಾರದ ಮೇಲೆ ಆಯ್ಕೆ ಎಂಬ ಭರವಸೆಯನ್ನ ನೀಡುತ್ತದೆ. ಎರಡನೆಯದಾಗಿ ಕಾರ್ಯಕ್ಷಮತೆ ಸರಿಯಿಲ್ಲದ ಸಚಿವರನ್ನ ಕೈಬಿಡಲು ಒಂದು ಪಾಸಿಟಿವ್ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ಒದಗಿಸುತ್ತದೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಎಂದು ಹೇಳುವ ಮೂಲಕ ಇವರು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಎಲ್ಲಾ ಸಚಿವರು ಮತ್ತು ಶಾಸಕರು ಶಿಸ್ತಿನಿಂದ ಕೆಲಸ ಮಾಡುವಂತೆ ನೋಡಿಕೊಳ್ತಾ ಇದ್ದಾರೆ. ಬಜೆಟ್ ಮುಗಿಯುವವರೆಗೆ ಎಲ್ಲರೂ ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕಾದ ಅನಿವಾರ್ಯತೆಯನ್ನ ಇವರು ಸೃಷ್ಟಿಸಿದ್ದಾರೆ. ಸಚಿವರ ಕಾರ್ಯಕ್ಷಮತೆಯ ವರದಿ ಅಂತಿಮವಾಗಿ ಹೈಕಮಾಂಡ್ಗೆ ಸಲ್ಲಿಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರಂತಹ ನಾಯಕರು ಈಗಾಗಲೇ ಈ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ವರದಿಯ ಆಧಾರದ ಮೇಲೆ ಸುಮಾರು 12ರಿಂದ 15
15 ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ ಎಂದು ಪಕ್ಷದ ಆಂತರಿಕ ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆಯ ಮತ್ತೊಂದು ಪ್ರಮುಖ ಭಾಗವೇನು ಅಂದರೆ 1960ರ ದಶಕದ ಪ್ರಸಿದ್ಧ ಕಾಮರಾಜ್ ಮಾದರಿಯನ್ನ ಜಾರಿಗೆ ತರುವ ಪ್ರಯತ್ನ. ಈ ಮಾದರಿಯ ಪ್ರಕಾರ ದೀರ್ಘಕಾಲದಿಂದ ಸಚಿವ ಸ್ಥಾನದಲ್ಲಿರುವ ಅಥವಾ ಹಿರಿಯ ನಾಯಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಪಕ್ಷದ ಸಂಘಟನಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು. ಇದರ ಉದ್ದೇಶವು ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶವನ್ನ ಕಲ್ಪಿಸುವುದಾಗಿದೆ. 2028ರ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷದ ಸಂಘಟನೆಯನ್ನ ಬಲಪಡಿಸಲು ಈ ಕ್ರಮ ಅನಿವಾರ್ಯ ಎಂದು ಹೈಕಮಾಂಡ್ ಭಾವಿಸಿದೆ. ಈ ಸಚಿವರನ್ನು ಕೈಬಿಡುವುದರಿಂದ ಉಂಟಾಗಬಹುದಾದ ಅಸಮಾಧಾನವನ್ನು ಶಮನಗೊಳಿಸಲು ಇವರಿಗೆ ಪಕ್ಷದಲ್ಲಿ ಗೌರವಾನ್ವಿತ ಸ್ಥಾನಗಳನ್ನು ನೀಡುವ ಭರವಸೆಯನ್ನ ನೀಡಲಾಗಿದೆ. ಸಂಪುಟ ಪುನರ್ರಚನೆಯನ್ನು ಫೆಬ್ರವರಿ ಅಥವಾ ಮಾರ್ಚ್ಗೆ ವಿಳಂಬ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಈ ಹಿರಿಯ ನಾಯಕರನ್ನು ಮಾನಸಿಕವಾಗಿ ಸಿದ್ಧಗೊಳಿಸ್ತಾ ಇದ್ದಾರೆ. ಇದು ಇವರಿಗೆ ಕೇವಲ ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವುದಲ್ಲ, ಬದಲಾಗಿ ಗೌರವಯುತವಾಗಿ ಅಧಿಕಾರವನ್ನ ಬಿಟ್ಟುಕೊಡುವ ದಾರಿಯನ್ನ ಸುಗಮಗೊಳಿಸುತ್ತದೆ. ಸ್ನೇಹಿತರೆ, ರಾಜ್ಯ ರಾಜಕಾರಣದ ಆಂತರಿಕ ಕಲಹಗಳ ನಡುವೆಯೇ ಕೇಂದ್ರ ಸರ್ಕಾರದ ವಿರುದ್ಧದ ಆರ್ಥಿಕ ಅಸಮಾನತೆಯ ಹೋರಾಟವನ್ನ ಸಿದ್ದರಾಮಯ್ಯನವರು ಒಂದು ಪ್ರಬಲವಾದ ರಾಜಕೀಯ ಶಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. 16ನೇ ಹಣಕಾಸು ಆಯೋಗವು ಕರ್ನಾಟಕಕ್ಕೆ ನೀಡಬೇಕಾದ ತೆರಿಗೆ ಪಾಲನ್ನು ಕೇವಲ 4.1%ಗೆ ಸೀಮಿತಗೊಳಿಸಿರುವುದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಆಘಾತವನ್ನ ತಂದಿದೆ. ರಾಜ್ಯ ಸರ್ಕಾರವು ಕನಿಷ್ಠ ಅಂದ್ರೂ 5% ಪಾಲು ಸಿಗುತ್ತೆ ಅಂತ ಕಾಯ್ತಾ ಇತ್ತು. ಈ ಅನ್ಯಾಯದ ವಿರುದ್ಧ ಸಿದ್ದರಾಮಯ್ಯನವರು ಖಾಲಿ ಪಾತ್ರೆ ಎಂಬ ಸಾಂಕೇತಿಕ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಈ ಅಭಿಯಾನವು ಸಂಪುಟ ಪುನರ್ರಚನೆಯ ಮೇಲಿನ ಗಮನವನ್ನ ಬೇರೆಡೆಗೆ ಸೆಳೆಯಲು ಸಹಾಯ ಮಾಡ್ತಾ ಇದೆ. ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಲು ಇಡೀ ಸರ್ಕಾರವು ಒಗ್ಗಟ್ಟಿನಿಂದ ಕೇಂದ್ರದ ವಿರುದ್ಧ ಹೋರಾಡಬೇಕಾದ ಈ ಸಮಯದಲ್ಲಿ ಆಂತರಿಕ ಕಲಹಗಳು ಅಥವಾ ಸಂಪುಟದ ಬದಲಾವಣೆಗಳು ಪಕ್ಷಕ್ಕೆ ಹಾನಿಕಾರಕ ಎಂದು ಇವರು ವಾದಿಸ್ತಾ ಇದ್ದಾರೆ. ಈ ಮೂಲಕ ಶಾಸಕರು ಮತ್ತು ಸಚಿವರು ತಮ್ಮ ವೈಯಕ್ತಿಕ ಬೇಡಿಕೆಗಳಿಗಿಂತ ರಾಜ್ಯದ ಆರ್ಥಿಕ ಹಿತಾಸಕ್ತಿಗೆ ಮೊದಲ ಆದ್ಯತೆಯನ್ನ ನೀಡಬೇಕಾದ ಅನಿವಾರ್ಯತೆಯನ್ನ ಇವರು ಸೃಷ್ಟಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ವಿವಾದವು ಈ ಸಂಪುಟ ಪುನರ್ರಚನೆಯ ವಿಳಂಬಕ್ಕೆ ಅತ್ಯಂತ ಮುಖ್ಯವಾದ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ಅವರು ತಮಗೆ ಮುಖ್ಯಮಂತ್ರಿ ಪಟ್ಟ ನೀಡಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ಮೂಲಕ ತಮ್ಮ ಅಧಿಕಾರವನ್ನ ಭದ್ರಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮೊದಲು ನಾಯಕತ್ವ ಬದಲಾವಣೆಯ ನಿರ್ಧಾರವಾಗಲಿ ಎಂದು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ಈ ಒಂದು ನಿರ್ಧಾರ ತಾತ್ಕಾಲಿಕವಾಗಿದೆ. ಬಜೆಟ್ ಅಧಿವೇಶನ ಮುಗಿದ ನಂತರ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ 2026ರ ಅವಧಿಯಲ್ಲಿ ಒಂದು ಪ್ರಮುಖವಾದ ಸಂಪುಟ ಪುನರ್ರಚನೆ ನಡೆಯುವುದು ಅನಿವಾರ್ಯವಾಗಲಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.